ಆಗಿದೆ, ರಾಜಕಾರಣ ಮಾಡಬೇಕು ಅಂತ ಬಂದಿದ್ದಾರೆ. ರಾಜಕೀಯವಾಗಿ ಉತ್ತರವನ್ನು ಕೊಡ್ತೇವೆ. ಅವ್ರು ಯಾರ ಮನೆಗಾರ ಹೋಗಲಿ, ಯಾರ ಹತ್ರನಾರ ಓಟ್ ಕೇಳಲಿ, ಅವರ ಹೇಳಿಕೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತ. ನೀವು ನಮ್ಮದನ್ನು ಮಾತ್ರ ತಿರುಗಿಸಿ ಬರ್ಗಿಸಿ ಹಾಕ್ತೀರಿ, ಅವ್ರದ್ದು ಮಾತ್ರ ಏನೂ ಹಾಕೋದಿಲ್ಲ. ದೇವೇಗೌಡರು ಏನು ಹೇಳಿಕೆ ಕೊಟ್ಟರು, ಕುಮಾರಸ್ವಾಮಿ ಅವರು ಏನು ಹೇಳಿಕೆ ಕೊಟ್ಟರು ಅಂತ ಮಾತ್ರ ತೋರಿಸ್ಲಿಕ್ಕೆ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ಆಗೋದಿಲ್ಲ. ಯಾಕೆ ತೋರಿಸೋದಿಲ್ಲ ನೀವು ಅವರ ಹೇಳಿಕೆಗಳನ್ನು? ನಾನು ಅದೇನೋ ಹೇಳಿದ್ದೀನಿ ಅಂತೇಳಿ ಯೋಗೇಶ್ವರ್ಗೆ ಒಂದಿನ ಎಲ್ಲ ಓಡಿಸಿದ್ದೀರಿ. ಹೌದು, ನಾನು ಹೇಳಿದ್ದೀನಿ, ನನ್ನ ಮಾತಿಂದ ಹಿಂದೆ ಸರಿ ಇರಲಿಲ್ವಲ್ಲ, ನಂದೇ ಅದು. ಕುಮಾರಸ್ವಾಮಿ ಅವರು ಹೇಳಿರೋದನ್ನು ಒಪ್ಕೊಳ್ಳಿ. ಪ್ರಧಾನಮಂತ್ರಿಗಳ ಬಗ್ಗೆ ಆಡಿರ್ತಕ್ಕಂಥ ಮಾತು, ದೇವೇಗೌಡರು ಪ್ರಧಾನಮಂತ್ರಿಗಳ ಬಗ್ಗೆ ಆಡಿರ್ತಕ್ಕಂಥ ಮಾತು, ಯಾಕೆ ನೀವು ಅದನ್ನೆಲ್ಲ ತೋರಿಸೋದಿಲ್ಲ? ನಿಮ್ಮನ್ನೇ ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಮಗೆ ಉದ್ಭವ ಆಗ್ತಾ ಇದೆ. ಸರ್, ಒಂದು ವೈರಲ್ ವಿಡಿಯೋ ಬಂದಿದೆ. ಅದರಲ್ಲಿ ಕೆಲವು ಮುಸಲ್ಮಾನರು ಈ ಕುರಾನ್ನ ಒಂದು ಎನ್ವಲಪ್ ಕವರಲ್ಲಿ 1,000 ರೂಪಾಯಿ ಕೊಟ್ಟಿರೋ ನೋಟ್ಗಳನ್ನು ಇಟ್ಟು JDS ನಾಯಕರಿಗೆ ಅಲ್ಲಿಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಇದು ರಿಯಾಲಿಟಿನ ಹೇಗೆ? ಇದು ಸತ್ಯಾಂಶ ಕೂಡ. ಈಗಾಗಲೇ ದೂರು ಕೂಡ ದಾಖಲಾಗಿದೆ ಅಂತ ಕಾಣಿಸ್ತದೆ. ಹಣ ಕೊಟ್ಟು ಮತ ಪಡೆಯಲಿಕ್ಕೆ ಅವರ ಧರ್ಮ ಗ್ರಂಥದ ಒಂದು ಕವರನ್ನು ಮತ್ತು ಅದೇನೋ ಇದನ್ನು ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾನು ಕೂಡ ಗಮನಿಸಿದ್ದೇನೆ. ಸೊ ಈಗಾಗಲೇ ಹೇಳಿದ್ದೀವಿ ನಾವು, ಕುಮಾರಸ್ವಾಮಿಯವರು ಯಾವ ರೀತಿ ವಿಧಾನಸಭೆಯಲ್ಲಿ ಎರಡನೇ ಬಾರಿ ಚನ್ನಪಟ್ಟಣದಿಂದ ಗೆದ್ದ ಮೇಲೆ ಅವರು ಯಾವ ರೀತಿ ಚನ್ನಪಟ್ಟಣದ ಮತದಾರರು ಯಾವ ರೀತಿ ಅವರನ್ನು ಆಯ್ಕೆ ಮಾಡಿದ್ರು, ಅವ್ರು ಯಾವ ರೀತಿ ಗೆದ್ದು ಬಂದರು, 5 ವರ್ಷಕ್ಕೊಂದು ಸಾರಿ ಹೋಗಿ 8 ದಿನ ಓಡಾಡಿ ಚುನಾವಣಾ ತಂತ್ರಗಾರಿಕೆ ಮಾಡಿ 8 ದಿನದಲ್ಲಿ ಗೆದ್ದು ಬಂದರೆ ಸಾಕು, ಹತ್ರ ಹೋಗಬಾರ್ದು ಅನ್ನೋಂಥ ಸ್ಪಷ್ಟವಾದಂಥ ನುಡಿಗಳನ್ನು ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದನ್ನು ದಯವಿಟ್ಟು ಈ ರಾಜ್ಯದ ಜನರಿಗೆ ತೋರಿಸಿ. ಅದರ ಭಾಗವಾಗಿ ಇವತ್ತು ಹಣ ಕೊಟ್ಟು ಓಟನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. 8 ದಿನದ ರಾಜಕಾರಣವನ್ನು ಚನ್ನಪಟ್ಟಣದಲ್ಲಿ ಇದ್ಕೊಂಡು ಇನ್ನೂ ಒಂದು 2-3 ದಿನ ಜಾಸ್ತಿನೇ ಮಾಡಿರಬೇಕು. 8 ದಿನದ ಬದಲು 15 ದಿನ ಮಾಡಿರ್ಬೇಕು ಈ ಸಾರಿ. ಅವ್ರ ಹೇಳಿಕೆ 8 ದಿನಕ್ಕಿತ್ತು, ಈಗ 15 ದಿನ ಅಲ್ಲೇ ವಾಸ್ತವ್ಯ ಹೂಡಿತು. ಕುಮಾರಸ್ವಾಮಿಯವರು ವಾಸ್ತವ್ಯ ಹೂಡಿದ್ದಾರೆ, HD ದೇವೇಗೌಡರು ವಾಸ್ತವ್ಯ ಹೂಡ್ಕೊಂಡಿದ್ದಾರೆ. ರಾಜಕೀಯವಾಗಿ ಅವರ ಮೊಮ್ಮಗನನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನು, ಮಗನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ತಪ್ಪು ಅಂತ ನಾವು ಹೇಳೋದಿಲ್ಲ. ಸರ್, ಕಳೆದ 3-4 ದಿನದಿಂದ ದೇವೇಗೌಡರು ಸ್ವಲ್ಪ ಅಗ್ರೆಸಿವ್ ಆಗಿದೆ.